ರಚಿತಾ. ಹೌದಾ? ಆದ್ರೆ ಏನಾಗ್ಬೇಕಾಗಿತ್ತು? ಸರ್, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡ್ತಿದ್ದೀವಿ ಸರ್. ಇವನ್ನ ಚೀಫ್ ಗೆಸ್ಟ್ ಕರೆಯೋಣ ಅಂತ ಬಂದಿದ್ದೀವಿ. ಹೌದಾ? ಸರ್, ನಮ್ಮ ಡೌಟ್ ಇದೆ ಸರ್. ಹೇಳಿ. ಸರ್, ಗೌರವನ ಅಂದ್ರೆ ಏನು ಸರ್? ಅಂದ್ರೆ ಸದ್ಯಕ್ಕೆ ಕನ್ನಡಿಗ ಅಂತ ಇಟ್ಕೊಳ್ಳಿ. ಸರ್, ನಮ್ಮ ಇನ್ಸ್ಟಿಟ್ಯೂಟ್ಗೆ ಚೀಫ್ ಗೆಸ್ಟ್ ಆಗಿ ಬರ್ತೀರಾ ಹೇಳಿ ಸರ್. ಮಾಡಿ ಮಾಡಿ. ನೀವೆಲ್ಲ ಬ್ರಹ್ಮಕಮ್ಮ ಇದ್ದಂಗೆ ವರ್ಷಕ್ಕೆ ಒಂದೇ ಸಲ ಹರಿಯೋದು, ಒಂದೇ ದಿವಸ ಉಳಿಸೋದು. ಮತ್ತೆ ನಿಮ್ ಬಾಯಿಂದ ಕನ್ನಡ ಮಾತು ಕೇಳಿಸ್ಕೋಬೇಕಂದ್ರೆ 1 ವರ್ಷ ಕಾಯ್ಬೇಕು. ಕನ್ನಡನ ಬೆಳೆಸೋದಂದ್ರೆ ಬಳಸೋದ್ ಕಣ್ರಿ. ಇವರೆಲ್ಲ ಕಡಿಮೆ ಬೆಳೆಸ್ಬಿಟ್ಟು ಜಾಸ್ತಿ ಉಳಿಸೋ ಜನ. ಮುಂದಿನ ಜನಕ್ಕೆ ಜಾಸ್ತಿ ಉಳಿಲಿ ಅಂತ ಇಷ್ಟಿಷ್ಟೇ ಬಳಸ್ತಾರೆ. 4 ಇಂಗ್ಲಿಷ್ ಪದಗಳ ಮಧ್ಯ 1 ಕನ್ನಡ ಪದನು ಹಿಂಗೆ ಚಲ್ಕೊಡ್ತಾರೆ. ಬೆಳಿಗ್ಗೆ ಆಯ್ತಂದ್ರೆ ಗುಡ್ ಮಾರ್ನಿಂಗ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ಸರ್ ಅಂತಾರೆ. ಅದರಲ್ಲಿ ಗುಡ್ ಇಂಗ್ಲಿಷು, ಮಾರ್ನಿಂಗ್ ಇಂಗ್ಲಿಷು, ಬ್ರೇಕ್ ಇಂಗ್ಲಿಷು, ಫಾಸ್ಟ್ ಇಂಗ್ಲಿಷು ಆಯ್ತಾ ಒಂದೇ ಕನ್ನಡ ಪದ. ಆಗಿನ ಕಾಲದಲ್ಲಿ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಆದ್ರೆ ಇವಾಗ 11 ವಯಸ್ಸಾಯ್ತಮ್ಮ, ವೃದ್ಧಾಶ್ರಮಕ್ಕೆ ಸೇರಿಸೋ ತಮ್ಮ ಅಲ್ಲಿಗೆ ಬಂದಿದೆ. ಇವರೆಲ್ಲ ಕನ್ನಡನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಸರ್, ನಮ್ಮ ಇನ್ಸ್ಟಿಟ್ಯೂಟ್ಗೆ ರಾಜ್ಯೋತ್ಸವ ಫಂಕ್ಷನ್ಗೆ ಬರ್ತೀರಾ ಇಲ್ವಾ ಹೇಳಿ. ನಾನು ನಿಮ್ಗೆ ದೂರವಾಣಿ ಮೂಲಕ ತಿಳಿಸ್ತೀನಿ. ಅಯ್ಯೋ, ಬನ್ನಿ ಕೂಡಲ್ಲ ಅಂದ್ರೆ ನಾನು ಬರಕ್ಕಾಗಲ್ಲ ನಮ್ಗೆ. ಅಯ್ಯೋ, ಇವ್ರ ಕತೆ ಕೇಳಿಸ್ಕೊಂಡು ಸಾಕಾಗಿದೆ. ಇವಾಗ ಹೋಗಿ ಮಕ್ಕಳು ಪಾಠ ಮಾಡ್ಬೇಕು. ಇದು ಗುಡ್ ಮಾರ್ನಿಂಗ್ ಕರ್ನಾಟಕ. ಇದು ಮೆನಮೆನ ಶುಭಾಶಯ. ಮಾತಕ್ಕೂ ಮುಂಚೆ ಮಾತು ಕೊನೆಗೆ ಸಾರವನ್ನು ನಿಲ್ಲಿಸಿ. ಕನ್ನಡ ಶಬ್ದಗಳಲ್ಲಿ ಕೊರತೆ ಇಲ್ಲ ಕಣ್ರು. ಅಣ್ಣ ಅನ್ನಿ, ತಮ್ಮ ಅನ್ನಿ, ಬಂಧು ಅನ್ನಿ, ಬಲಗ ಅನ್ನಿ, ಇದೆಲ್ಲ ಬಿಟ್ಬಿಟ್ಟು ಸಾರದ ಸಾರು. ನನಗ್ ಗೊತ್ತಿರೋದು ಒಂದೇ, ಅನ್ನ ಸಾರು. ಹೋಗ್ಲಿ ಬಿಡಿ ಸರ್. ಕನ್ನಡ ಅಂತೀರಲ್ಲ, ಕನ್ನಡಕ್ಕೋಸ್ಕರ ಏನ್ ಮಾಡಿದ್ರೆ ಹೇಳಿ ಸರ್. ಕನ್ನಡ ಅಂದ್ರೆ ಹೋರಾಡಿದ್ರೆ ನಡೆ, ಮಾತನಾಡಿದ್ರೆ ನುಡಿ, ಪೂಜಿಸಿದ್ರೆ ಗುಡಿ, ಹಸಿವಾದಾಗ ತಾಯಿ, ಓದಿದ್ರೆ ಅಕ್ಷರ, ಹಾಡಿದರೆ ಸ್ವರ, ಬದುಕಿದರೆ ಜೀವನ. ಕನ್ನಡಗೋಸ್ಕರ ನಾವೇನು ಮಾಡಬೇಕಾಗಲ್ಲ ಕಣ್ರೋ. ಯಾಕಂದ್ರೆ ನಾವು ಮಾಡಿದ್ರೆ ಕನ್ನಡ. ನಾನೇ ಕನ್ನಡ, ಕನ್ನಡವೇ ನಾನು. ಹೌದು, ಪ್ರಬಂಧ ಬರ್ದು ಬರಕ್ಕೆ ಬಂದಿದ್ರಾ? ಈ ಹಸು ಬಗ್ಗೆ ಏನು?
ವಿಜಯನ